ಹಾಯ್ ಹಲೋ ನಮಸ್ತೆ. ಇವತ್ತು ಪೊಲೀಸ್ನಲ್ಲಿ ವೈದ್ಯಕೀಯ ಪರೀಕ್ಷೆ ಹೇಗೆ ನಡೆಯುತ್ತೆ ಮತ್ತು ಯಾವ ಪರೀಕ್ಷೆಗಳು ನಡೆಯುತ್ತೆ ಹಾಗೂ ಯಾವ ಪರೀಕ್ಷೆ ಇಂಪಾರ್ಟೆಂಟ್ ಹಾಗೂ ಯಾವ ಪ್ರಾಬ್ಲಮ್ ಇದ್ದರೆ ಈ ವೈದ್ಯಕೀಯ ಪರೀಕ್ಷೆಯಲ್ಲಿ ತೆಗೆದಾಕ್ತಾರೆ ಅಂದರೆ ಫೇಲ್ ಮಾಡ್ತಾರೆ ಅಂತ ನೋಡೋಣ. ಮೊದಲನೇದಾಗಿ ಪೊಲೀಸ್ನಲ್ಲಿ ಅಂದರೆ ಪೊಲೀಸ್ ಕಾನ್ಸ್ಟೇಬಲಲ್ಲಿ ಮೊದಲು ಎಕ್ಸಾಮ್ ಇರುತ್ತೆ. ಎಕ್ಸಾಮ್ ನಂತರ ಎಕ್ಸಾಮ್ನಲ್ಲಿ 1:5 ಲಿಸ್ಟ್ ಬಿಡ್ತಾರೆ. ಫಸ್ಟು ಎಕ್ಸಾಮ್ ಇರುತ್ತೆ. ನೆಕ್ಸ್ಟ್ 1:5 ಅಂದರೆ ಒಂದು ಪೋಸ್ಟ್ಗೆ 5 ಜನನ ಆಯ್ಕೆ ಮಾಡ್ತಾರೆ. ಆ ರೀತಿ ಒಳಗೆ 1:5 ಆಯ್ಕೆ ಮಾಡಿ ನಂತರ ಫಿಸಿಕಲ್ ಟೆಸ್ಟ್ ಇರುತ್ತೆ. ಯಾವುದು ಫಿಸಿಕಲ್ ಟೆಸ್ಟ್, ಓಕೆನಾ? ಈ ರೀತಿ ಫಿಸಿಕಲ್ ಟೆಸ್ಟ್ ಇರುತ್ತೆ. ಈ ಫಿಸಿಕಲ್ ಟೆಸ್ಟಲ್ಲಿ ಪಾಸ್ ಆದ ಮೇಲೆ 1:1 ಲೀಸ್ಟ್ ಬಿಡ್ತಾರೆ. 1:1 ಈ 1:1 ಲೀಸ್ಟ್ನಲ್ಲಿ ಮೆಡಿಕಲ್ ಅಂದರೆ ವೈದ್ಯಕೀಯ ಪರೀಕ್ಷೆನ ಪಾಸ್ ಮಾಡೋರು ಫೈನಲ್ ಲಿಸ್ಟ್ಗೆ ಆಯ್ಕೆ ಆಗ್ತಾರೆ. ಈ ವೈದ್ಯಕೀಯ ಪರೀಕ್ಷೆಯಲ್ಲಿ ಏನೇನಿರ್ತವೆ ಅಂತ ನೋಡ್ಬಿಡೋಣ. ಮೊದಲನೇದಾಗಿ ವೈದ್ಯಕೀಯ ಪರೀಕ್ಷೆಯಲ್ಲಿ ಐ ಸೈಟ್ ಟೆಸ್ಟ್ ಅಂದರೆ ಕಣ್ಣಿನ ಪರೀಕ್ಷೆ ಇರುತ್ತೆ. ಪೊಲೀಸ್ ಕೆಲಸದಲ್ಲಿ ದೃಷ್ಟಿ ಬಹಳ ಮುಖ್ಯ. ದೂರದೃಷ್ಟಿ ಮತ್ತು ಸಮೀಪ ದೃಷ್ಟಿ ಇವೆರಡೂ ನೋಡ್ತಾರೆ. ಒಂದು ವೇಳೆ ನಿಮಗೇನಾದರೂ ದೂರದೃಷ್ಟಿ ಅಥವಾ ಸಮೀಪ ದೃಷ್ಟಿ ಏನಾದರೂ ಇದ್ದರೆ ಏನೂ ಪ್ರಾಬ್ಲಮ್ ಇಲ್ಲ. ಅದಕ್ಕೆ ನಿಮಗೆ ಸ್ಪೆಕ್ಟ್ ಕೊಡ್ತಾರೆ. ಸ್ಪೆಕ್ಟ್ ಬರುತ್ತೆ, ಚಿಂತೆ ಪಡೋ ಅವಶ್ಯಕತೆ ಇಲ್ಲ ಇಲ್ಲಿ, ಓಕೆನಾ? ಇಲ್ಲಿ ಸ್ಪೆಕ್ಟ್ ಬರುತ್ತೆ. ಇಲ್ಲಿ ಯಾವ ರೀತಿ ನಿಮಗೆ ಪ್ರಾಬ್ಲಮ್ ಇಲ್ಲ. ಈ ದೂರದೃಷ್ಟಿ ಮತ್ತು ಸಮೀಪ ದೃಷ್ಟಿ ಆದ ನಂತರ ಕಲರ್ ಬ್ಲೈಂಡ್ನೆಸ್, ಇದರಲ್ಲಿ ನಿಮಗೆ ಪ್ರಾಬ್ಲಮ್ ಆಗೋ ಚಾನ್ಸ್ ಬಹಳ ಇರುತ್ತೆ. ಒಂದು ವೇಳೆ ನಿಮಗೆ ಏನಾದರೂ ಕಲರ್ ಬ್ಲೈಂಡ್ನೆಸ್ ಇದ್ದರೆ ಇಲ್ಲಿದೆ ನೋಡಿ, ಜಸ್ಟ್ ಒಂದು ಪಿಕ್ಚರ್ ಹಾಕಿದ್ದೀನಿ. ಈ ರೀತಿ ಅಂದರೆ ಇದರಲ್ಲಿ ಯಾವ ಅಕ್ಷರ ಇದೆ ಅಂತ ನೀವು ಕಂಡುಹಿಡಿಬೇಕು. ಇದೇ ರೀತಿ ಒಂದು ಮಿನಿಮಮ್ 10 to 15 ಅಥವಾ 15 to 20 ತನಕ ನಿಮಗೆ ತೋರಿಸ್ತಾರೆ. ಅಂದರೆ ನೀವು ಯಾವ ರೀತಿ ಅದನ್ನು ಹೇಳ್ತೀರ ಅಂಬೋದ್ರ ಮೇಲೆ ಅವರು ಜಾಸ್ತಿ ತೋರಿಸೋದು ಅಥವಾ ಕಡಿಮೆ ತೋರಿಸೋದು ಹಿಂಗೆ ಮಾಡ್ತಾರೆ. ನೀವೇನಾದರೂ ಫಾಸ್ಟಾಗಿ ಕರೆಕ್ಟಾಗಿ ಹೇಳ್ತಾ ಇದ್ದರೆ ಜಾಸ್ತಿ ತೋರ್ಸೋಕೆ ಹೋಗೋಲ್ಲ, ಅಲ್ಲಿಗೆ ಮುಗಿಸ್ಬಿಡ್ತಾರೆ, ಓಕೆನಾ? 10 to 15 ತೋರಿಸಿ ಅಲ್ಲಿಗೆ ನಿಮಗೇನಾದರೂ ಸರಿ ಇದ್ದರೆ ಅವಶ್ಯಕತೆ ಇಲ್ಲ, ನೀವು ಚೆನ್ನಾಗಿರ್ತೀರ. ಒಂದು ವೇಳೆ ನಿಮಗೇನಾದರೂ ಕಲರ್ ಬ್ಲೈಂಡ್ನೆಸ್ ಇದ್ದರೆ ಆಲ್ಮೋಸ್ಟ್ ತೆಗೆಯೋ ಚಾನ್ಸಸ್ ಇರುತ್ತೆ, ಓಕೆನಾ? ಇಲ್ಲಿ ಈ ಸ್ಕ್ವಾಂಟ್ ಐ ಅಂದರೆ ನಿಮಗೆ ಮೆಳ್ಳುಗಣ್ಣು ಅಥವಾ ಕಣ್ಣು ರೌಂಡಾಗಿ ತಿರ್ಸೋದು ಈ ರೀತಿ ಏನಾದರೂ ಇದೆಯೇನಂತ ಒಂದು ಟೆಸ್ಟ್ ಮಾಡ್ತಾರೆ. ಇದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಮೇನ್ ಇಂಪಾರ್ಟೆಂಟ್ ಅಂದರೆ ಕಲರ್ ಬ್ಲೈಂಡ್ನೆಸ್. ನೆಕ್ಸ್ಟ್ ಹಿಯರಿಂಗ್ ಟೆಸ್ಟ್ ಅಂದರೆ ಕಿವಿ ಕೇಳುವಿಕೆ ಪರೀಕ್ಷೆ. ಕಿವಿ ಸರಿಯಾಗಿ ಕೇಳ್ತಿದೆ ಎಂದು ನೋಡ್ತಾರೆ, ಪರಿಶೀಲಿಸೋದು ಡಾಕ್ಟರ್. ಇದನ್ನು ಡಾಕ್ಟ್ರು ಪರಿಶೀಲನೆ ಮಾಡ್ತಾರೆ. ಒಂದು ವೇಳೆ ನಿಮಗೇನಾದರೂ ಇಯರ್ ಇನ್ಫೆಕ್ಷನ್ ಇದೆಯಾ ಅಂತ, ಇಯರ್ ಇನ್ಫೆಕ್ಷನ್ ಐತೆ ಒಳಗಡೆ, ಅಥವಾ ನಿಮಗೆ ಕಿವಿ ಕೇಳಿಸ್ತಾ ಇಲ್ಲ ಅಂತ ಯಾವ ರೀತಿ ಟೆಸ್ಟ್ ಮಾಡ್ತಾರೆ ಅಂದರೆ ಅದಕ್ಕೆ ಅಂತ ಆದಂಥ ಒಂದು ಉಪಕರಣ ಇದೆ, ಅದ್ರ ಮುಖಾಂತರನೂ ಟೆಸ್ಟ್ ಮಾಡ್ತಾರೆ. ಮತ್ತು ನಿಮ್ಮ ಪಕ್ಕದಲ್ಲಿ ಡಾಕ್ಟರ್ ಇರ್ತಾರಲ್ಲ, ಅವರು ಮಾತಾಡಿಸ್ತಾ ಇರ್ತಾರೆ ನಿಮ್ಮನ್ನು. ನಿಮಗೆ ಒಂದು ವೇಳೆ ಮಾತಾಡಿಸ್ತಿದ್ದಾರೋ ಅಥವಾ ಏನಾದರೂ ಕ್ವಶನ್ ಕೇಳ್ತಿದ್ದಾರೋ ಗೊತ್ತಾಗಲ್ಲ. ಎಕ್ಸಾಂಪಲ್ ನೀವು ಟೆಸ್ಟ್ ಮಾಡ್ಕೊತಾನೆ ನಿಮ್ಮ ಹೆಸರು, ನಿಮ್ದು ಯಾವ ಊರು ಈ ರೀತಿಯೇ ಕೇಳ್ತಿರ್ತಾರೆ. ಅಲ್ಲಿ ನೀವು ಕರೆಕ್ಟಾಗಿ ಆನ್ಸರ್ ಮಾಡಬೇಕು. ಒಂದು ವೇಳೆ ನಿಮ್ಗೆ ಕೇಳದೇ ಇರೋ ರೀತಿ ಏನಾದರೂ ನೋಡ್ಕೊಂಡ್ರೆ ಒಂದು ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ಇಲ್ಲಿ ತೆಗೆಯೋ ಚಾನ್ಸ್ ಆಲ್ಮೋಸ್ಟ್ ಕಡಿಮೆ. ಬಟ್ ನಿಮಗೆ ಪೂರ್ತಿ ಕೇಳೋದೇ ಇಲ್ಲ, ಭಾಳ ಪ್ರಾಬ್ಲಮ್ ಇದೆ ಅಂದರೆ ಇಲ್ಲಿ ತೆಗೆಯೋ ಚಾನ್ಸ್ ಭಾಳ ಇದೆ. ನೆಕ್ಸ್ಟು ನಾಕ್ ನೀ ಟೆಸ್ಟ್, ಮೊಣಕಾಲು ಪರೀಕ್ಷೆ. ಅಭ್ಯರ್ಥಿಯು ನೇರವಾಗಿ ನಿಲ್ಲಿಸುತ್ತಾರೆ. ಅಂದರೆ ಇಲ್ಲಿದೆಲ್ಲ ನಿಮ್ಮ ರೈಟ್ ಸೈಡ್ನಲ್ಲಿ ಇಮೇಜ್ ಇದೆ ನೋಡಿ, ಈ ರೀತಿ ಇಮೇಜ್ ಬರೋದು ನಿಮ್ಮದು. ಇಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಇರಬಾರ್ದು. ಇಲ್ಲಿದೆ ನೋಡಿ, ಈ ರೀತಿ ಇದ್ದರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಒಂದು ವೇಳೆ ಈ ರೀತಿ ಇದ್ದರೆ ತೆಗೆಯೋ ಚಾನ್ಸ್ ಇರುತ್ತೆ. ಆಲ್ಮೋಸ್ಟ್ ತೆಗಿಯಲ್ಲ, ಹೇಳೋಕ್ಕಾಗಲ್ಲ. ತೆಗೆಯೋ ಚಾನ್ಸ್ ಕೆಲವೊಂದು ಕಡೆ ತೆಗೆದಿದ್ದಾರೆ, ಕೆಲವೊಂದು ಕಡೆ ತೆಗೆದಿಲ್ಲ. ಬಟ್ ಆದರೆ ಕಂಪಲ್ಸರಿ ಈ ರೀತಿ ಇರಬಾರ್ದು. ಇದೇ ರೀತಿ ಇದು ಪರ್ಫೆಕ್ಟ್, ಓಕೆನಾ? ಇದನ್ನು ನೋಡ್ಕೊಂಬಿಡಿ. ನೆಕ್ಸ್ಟ್ ಫ್ಲ್ಯಾಟ್ ಫುಟ್ ಟೆಸ್ಟ್, ಪಾದ ಪರೀಕ್ಷೆ. ನಿಮ್ಮ ಪಾದಗಳು ಇಲ್ಲಿ ರೈಟ್ ಸೈಡ್ ನಿಮ್ಮ ಇಮೇಜ್ ನೋಡಿ ಈ ರೀತಿ ಇರಬೇಕು, ಈ ರೀತಿ ಇರಬಾರ್ದು. ಪಾದದಲ್ಲಿ ಆರ್ಕ್ ಇಲ್ಲದಿದ್ದರೆ ಅದನ್ನು ಫ್ಲ್ಯಾಟ್ ಫುಟ್ ಅನ್ನುತ್ತಾರೆ. ಅಂದರೆ ಇಲ್ಲಿ ಇದೆಲ್ಲ ಈ ರೀತಿ ಗ್ಯಾಪ್ ಇರಬೇಕು. ಒಂದು ವೇಳೆ ಇಲ್ಲಿ ಗ್ಯಾಪ್ ಇಲ್ಲ ಅಂತಂದರೆ ಇದನ್ನು ಏನಂತಾರೆ, ಆರ್ಕ್ ಇಲ್ಲದಿದ್ದರೆ ಅದನ್ನು ಫ್ಲ್ಯಾಟ್ ಫುಟ್ ಎಂದು ಕರೀತಾರೆ. ಈ ರೀತಿ ಇರಬಾರ್ದು. ಇದಕ್ಕೂ ಜಾಸ್ತಿ ಆಲ್ಮೋಸ್ಟ್ ತೆಗೆಯಲ್ಲ, ಜಸ್ಟ್ ನಾನು ಹೇಳ್ತಾ ಇದ್ದೀನಿ. ಬಟ್ ಕೆಲವೊಂದು ಕಡೆ ತೆಗೆಯೋ ಚಾನ್ಸ್ ಕೂಡ ಇದ್ದಾವೆ, ತೆಗೆದಿದ್ದಾರೆ ಕೂಡ, ಬಟ್ ಆಲ್ಮೋಸ್ಟ್ ತೆಗೆಯಲ್ಲ. ಮತ್ತು ನೆಕ್ಸ್ಟ್ ವೆರಿಕೋಸ್ ವೆನಿಸ್ ಟೆಸ್ಟ್. ಕಾಲಿನಲ್ಲಿ ರಕ್ತನಾಳಗಳು ತುಂಬ ಉಬ್ಬಿದ್ದರೆ ಅದನ್ನು ವೆರಿಕೋಸ್ ವೆನಿಸ್ ಎನ್ನುತ್ತಾರೆ. ಇಲ್ಲಿ ನಿಮ್ಮ ರೈಟ್ ಸೈಡ್ ಇಲ್ಲಿದೆ ನೋಡಿ, ಜಸ್ಟ್ ಒಂದು ಹಿಂಗೆ ಆಗ್ತೀವಿ ನೋಡಿ, ರೌಂಡ್ ಶೇಪ್ ಇಲ್ಲಿದೆ ಅಲ್ಲ. ಈ ರೀತಿ ನಿಮ್ಮ ರಕ್ತನಾಳಗಳು ಕಾಣಬಾರ್ದು. ಆ ರೀತಿ ಕಾಣ್ತಾ ಇದ್ದರೆ ಅದು ಪ್ರಾಬ್ಲಮ್ ಇದೆ ಅಂತ ಅರ್ಥ. ಇದು ಕೂಡ ಕೆಲವೊಂದು ಕಡೆ ತೆಗೆದಿದ್ದಾರೆ, ಕೆಲವೊಂದು ಕಡೆ ಅವು ಟ್ರೀಟ್ಮೆಂಟಿಂದನೂ ಗುಣ ಆಗ್ತವೆ, ಕೆಲವೊಂದು ಕಡೆ ಆಲ್ಮೋಸ್ಟ್ ತೆಗೆದಿದ್ದಾರೆ. ಬಟ್ ಹೇಳ್ತಿದ್ದೀನಲ್ಲ, ಡೈರೆಕ್ಟಾಗಿ ಹೇಳೋಕ್ಕಾಗಲ್ಲ, ಅರ್ಥ ಮಾಡ್ಕೊಂಬಿಡಿ. ಆಲ್ಮೋಸ್ಟ್ ಡೋಂಟ್ ವರಿ, ಅಷ್ಟು ಸುಲಭವಾಗಿ ಏನು ತೆಗೆಯಲ್ಲ. ನೆಕ್ಸ್ಟ್ ಚೆಸ್ಟ್ ಆ್ಯಂಡ್ ಲಂಗ್ ಟೆಸ್ಟ್.
ಪೊಲೀಸ್ ಕೆಲಸಕ್ಕೆ ಉಸಿರಾಟ ವ್ಯವಸ್ಥೆ ಉತ್ತಮವಾಗಿರಬೇಕು ಪರಿಶೀಲಿಸೋದು. ಚೆಸ್ಟ್ ಸ್ಟ್ರಕ್ಚರ್ ನೋಡ್ತಾರೆ ಮತ್ತು ಲಂಗ್ ಕೆಪಾಸಿಟಿ ನೋಡ್ತಾರೆ. ಚೆಸ್ಟ್ ಎಕ್ಸ್ರೇನು ಮಾಡ್ತಾರೆ. ಇಲ್ಲಿ ನೋಡಿ ಎಕ್ಸ್ರೇನು ಮಾಡ್ತಾರೆ. ನಿಮ್ಮ ಬ್ಲಡ್ ಪ್ರೆಷರ್ ಅದನ್ನು ಕೂಡ ಟೆಸ್ಟ್ ಮಾಡ್ತಾರೆ. ಇಲ್ಲೇನು ಪ್ರಾಬ್ಲಮ್ ಇಲ್ಲ. ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತಂದು ಚೆಸ್ಟ್ ಎಕ್ಸ್ರೇನು ಮಾಡ್ತಾರೆ. ಅಲ್ಲೇನು ಪ್ರಾಬ್ಲಮ್ ಇಲ್ಲ ಅಂದರೆ ಆಯಿತು, ಸೆಲೆಕ್ಟೆಡ್. ಸ್ಪೀಚ್ ಟೆಸ್ಟ್ ಅಭ್ಯರ್ಥಿಯ ಮಾತಿನ ಪರೀಕ್ಷೆ. ಅಭ್ಯರ್ಥಿ ಸರಿಯಾಗಿ ಮಾತನಾಡುತ್ತೆ ಎಂದು ನೋಡ್ತಾರೆ. ಇದೇನು ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ, ಆಲ್ಮೋಸ್ಟ್ ಎಲ್ಲರೂ ಚೆನ್ನಾಗಿ ಮಾತಾಡ್ತಾರೆ, ಡೋಂಟ್ ವರಿ. ನೆಕ್ಸ್ಟ್ ಬ್ಲಡ್ ಆ್ಯಂಡ್ ಯೂರಿನ್ ಟೆಸ್ಟ್ ಮಾಡ್ತಾರೆ. ಬ್ಲಡ್ ಆ್ಯಂಡ್ ಯೂರಿನ್ ಟೆಸ್ಟಲ್ಲಿ ಆಲ್ಮೋಸ್ಟ್ ಎಲ್ಲರೂ ಪಾಸ್ ಆಗ್ತಾರೆ, ಡೋಂಟ್ ವರಿ. ಲ್ಯಾಬ್ರೇಟರಿ ಟೆಸ್ಟ್ ಬ್ಲಡ್ ಪ್ರೆಷರ್, ಹಿಮೋಗ್ಲೋಬಿನ್ ನೋಡ್ತಾರೆ. ಏನಾದರೂ ಇನ್ಫೆಕ್ಷನ್ ಇದಾವೆ ಅಂತ ನೋಡ್ತಾರೆ. ಈಗ ಪ್ರೆಸೆಂಟ್ ನಿಮಗೆ ಏನು ಗೊಂದಲ ಇರ್ತಾವೆ ಅಂತ ನೋಡ್ಬಿಡೋಣ. ಹಚ್ಚೆ ಹಾಕಿಸಿಕೊಂಡಿದ್ದರೆ ರಿಜೆಕ್ಟ್ ಮಾಡ್ತಾರಾ? ನಿಮಗೆ ಕೆಲವೊಬ್ಬರು ಹೇಳ್ತಿರ್ತಾರೆ ಓದುವಾಗ, ಅಥವಾ ಇಲ್ಲ ಹಚ್ಚೆ ಇದ್ದರೆ ರಿಜೆಕ್ಟ್ ಮಾಡ್ತಾರೆ ಹಾಗೆ ಹೀಗೆ ಅಂತ. ಏನು ಪ್ರಾಬ್ಲಮ್ ಇಲ್ಲ. ಹಚ್ಚೆ ಹಾಕ್ಸ್ಕೊಂಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ, ಆರಾಮ್ ನೀವು ಸೆಲೆಕ್ಟ್ ಆಗ್ತೀರಾ. ಅದಕ್ಕೆ ಇದಕ್ಕೆ ಸಂಬಂಧನೇ ಇಲ್ಲ ಅಂತ ತಿಳ್ಕೊಂಬಿಡಿ. ಹಚ್ಚೆ ಹಾಕ್ಸ್ಕೊಂಡಿದ್ದು ರಿಜೆಕ್ಟ್ ಮಾಡೋದು ಆರ್ಮಿನಲ್ಲಿ ಇವು ನಡೀತವೆ. ಆಪರೇಷನ್ ಆಗಿದ್ದರೆ ರಿಜೆಕ್ಟ್ ಮಾಡ್ತಾರಾ? ಇದು ಕೂಡ ಆಲ್ಮೋಸ್ಟ್ ಇಲ್ಲ, ಡೋಂಟ್ ವರಿ. ಆಲ್ಮೋಸ್ಟ್ ಇಲ್ಲ, ಅಷ್ಟು ಸುಲಭವಾಗಿ ರಿಜೆಕ್ಟ್ ಮಾಡಲ್ಲ. ಮೇಜರ್ ಆಗಿದ್ದರೆ ನಿಮಗೆ ತುಂಬ ಪ್ರಾಬ್ಲಮ್ ಇದೆ ಅದನ್ನೆಲ್ಲ ಚೆಕ್ ಮಾಡ್ತಾರೆ. ನಿಮಗೆ ಪ್ರಾಬ್ಲಮ್ ಇದೆಯಾ ಅಂಥ ಪರಿ ನಿಮಗೇನು ಆಗೋದೇ ಇಲ್ಲ ಅನ್ನೋ ರೀತಿ ಇದ್ದರೆ ಚಾನ್ಸ್ ಇರುತ್ತೆ, ಬಟ್ ಆಲ್ಮೋಸ್ಟ್ ರಿಜೆಕ್ಟ್ ಮಾಡಲ್ಲ, ಡೋಂಟ್ ವರಿ. ಮೊದಲೇ ಕೈ ಅಥವಾ ಕಾಲು ಮುರಿದಿದ್ದರೆ ರಿಜೆಕ್ಟ್ ಮಾಡ್ತಾರೆ. ಅಂದರೆ ಈಗ ಕೈ ಅಥವಾ ಕಾಲು ಅಂದರೆ ನಿಮ್ಮ ಮೂಳೆಗಳು ಮುರಿದಿದ್ದು ಅದನ್ನು ಆಪ್ರೇಷನ್ ಮಾಡಿ ಮತ್ತೆ ಸರಿ ಹೋಗಿದ್ದಾವೆ, ಈಗ ಪ್ರೆಸೆಂಟ್ ಏನು ಪ್ರಾಬ್ಲಮ್ ಇಲ್ಲ ಅಂತಂದರೆ ಮತ್ತೆ ರಿಜೆಕ್ಟ್ ಮಾಡ್ತಾರಾ? ಅದನ್ನೇನಾದರೂ ಎಕ್ಸ್ರೇ ಮಾಡಿ ಮತ್ತೆ ತೆಗಿತಾರಾ ಅಂದರೆ ಇಲ್ಲ, ಡೋಂಟ್ ವರಿ. ಯಾವ ಚಿಂತೆನೂ ಬೇಡ. ಇದಕ್ಕೂ ಮೇಲೆ ನಿಮಗೇನಾದರೂ ಕ್ವಶನ್ಸ್ ಇದ್ದರೆ ಕೆಳಗಡೆ ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಮಾಡುವಾಗ ಅದಕ್ಕೆ ಆನ್ಸರ್ ಮಾಡ್ತೀನಿ. ಹಾಗೂ ನೆಕ್ಸ್ಟ್ ಫಿಸಿಕಲ್ ಬಗ್ಗೆನೂ ಮಾಡ್ತೀನಿ, ಹಾಗೆ ಎಕ್ಸಾಮ್ ಬಗ್ಗೆನೂ ವಿಡಿಯೋ ಮಾಡ್ತೀನಿ, ಅದನ್ನು ನೋಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಭೂಗೋಳಶಾಸ್ತ್ರ ಹಾಗೂ ಸಂವಿಧಾನ ಹಾಗೂ ಮೆಂಟಲ್ ಎಬಿಲಿಟಿ ಕ್ವಶನ್ ಕೂಡ ಮಾಡ್ತೀನಿ. ಮೆಂಟಲ್ ಎಬಿಲಿಟಿ ಇನ್ನೂ ಹಾಕಿಲ್ಲ. ಜಿಯೋಗ್ರಫಿ ಮತ್ತು ಸಂವಿಧಾನ ಕ್ಲಾಸ್ ಕೂಡ ಹಾಕಿದ್ದೀನಿ ಆಲ್ರೆಡಿ, ನೋಡಿ. ಜಿಯೋಗ್ರಫಿ ಚೆನ್ನಾಗಿದ್ದಾವೆ ಕ್ಲಾಸ್ಗಳು, ಡೆಪ್ತಾಗಿ ಮಾಡ್ತಾಯಿದ್ದೀನಿ. ಪ್ರತಿಯೊಂದು ಕ್ಲಾಸ್ನೂ ಬಿಡದೆ ನೋಡಿ. ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.